ಶೌರ್ಯ ಸರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ರಾಜಿ? ಅವ್ರ ಬಗ್ಗೆ ಅಲ್ಲ, ಅವ್ರ ಜೊತೆ ನಡೆಯೋ ಮದ್ವೆ ಬಗ್ಗೆ ಯೋಚಿಸ್ತಾ ಇದ್ದೆ. ಈ ಮದ್ವೆ ನಿಲ್ಲಿಸ್ಬೇಕು. ಆತರ ಪಟ್ಟು ನಿರ್ಧಾರ ತಗೋತಿದ್ಯಾ ಅನ್ಸುತ್ತೆ ರಾಜಿ. ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಆದ್ರೆ ಈ ವಿಷಯದಲ್ಲಿ ನೀನೊಬ್ಳೇ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕಿಂತ ಒಂದ್ಸಲ ಈ ವಿಷಯನ ದೊಡ್ಡಪ್ಪನ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೇನೋ ಅಲ್ವಾ? ನಿಮ್ಮಪ್ಪ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಭಯಪಟ್ಟು ಇವಾಗ ಮದ್ವೆ ಬೇಡ ಅಂತ ಹಿಂದೇಟ್ ಹಾಕ್ತಿದ್ದಾರೆ ರಾಜಲಕ್ಷ್ಮಿ. ಇಲ್ಲ ಆದ್ಯ, ದೊಡ್ಡೋರು ನೋಡಿರೋ ಸಂಬಂಧ ಆಗಿದ್ರೆ ಮೊದಲು ಅಪ್ಪನ ಹತ್ರನೇ ಹೇಳ್ತಿದ್ದೆ. ಆದ್ರೆ ಪ್ರೀತಿಸಿದ್ದೀನಿ ಅಲ್ವಾ, ಇವಾಗ ಹೋಗಿ ವಿಷಯ ಹೇಳಿದ್ರೆ ಮದ್ವೆ ಮಾತ್ರ ನಿಲ್ಲಲ್ಲ, ಶೌರ್ಯ ಸರ್ ಉಸಿರು ಕೂಡ ನಿಂತು ಹೋಗುತ್ತೆ ಅಪ್ಪನ ಕೈಯಲ್ಲಿ. ಶೌರ್ಯ ಸರ್ ಇಂಥ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅಪ್ಪ ಅವರನ್ನ ಸಾಯಿಸ್ಬಿಡ್ತಾರೆ. ನಿನಗೆ ಜೀವನನೇ ಬೇಡ ಅಂತ ಅನ್ಕೊಂಡು ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರ ಪ್ರೀತಿಲಿ ಮೋಸ ಇರ್ಬೋದು, ಆದ್ರೆ ನನ್ನ ಪ್ರೀತಿಲಿ ದ್ವೇಷ ಇಲ್ಲ ಆದ್ಯ. ಆದ್ರೆ ನಿಜವಾದ ಕಾರಣನ ಹೇಳ್ದೇನೆ ಮದ್ವೆ ಬೇಡ ಅಂತ ಅನ್ಕೊಂಡ್ರೆ ಎಲ್ರೂ ನಿನ್ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ. ನಿಜ ಹೇಳಿ ಅವ್ರ ಪ್ರಾಣ ಹೋಗೋದಕ್ಕಿಂತ, ನಾನ್ ಕಾರಣ ಆಗೋದಕ್ಕಿಂತ ನಾನ್ ನಿಷ್ಠುರ ಆಗಿ ಮದ್ವೆ ನಿಂತು ಹೋಗೋದೇ ಒಳ್ಳೇದು ಆದ್ಯ. ನಿನ್ ಮದ್ವೆ ನಿಂತು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರಾಜಿ. ಆದ್ಯ, ಒಂದು ಮಾತು ಹೇಳ. ಏನದು? ಸೀನು ಮಾವನ್ನು ನಿನ್ನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅವನ ಮನಸ್ಸು ತುಂಬಾ ನಿಷ್ಕಲ್ಮಶವಾಗಿರುವಂಥದ್ದು, ಸ್ವಚ್ಛವಾಗಿದೆ. ಅವನ್ ತಪ್ಪು ಮಾಡಲ್ಲ. ಒಂದು ಸಲ ಯೋಚನೆ ಮಾಡು ಆದ್ಯ. ಮಾವನ್ನ ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೊ. ಆಗ ನನ್ನಿಂದ ಹೋಗ್ತಿರೋ ಸಂತೋಷ ನಿನ್ನಿಂದ ಆದ್ರೂ ಸಿಗತ್ತೆ. ನಿನ್ ಪ್ರೀತಿ ಗೆಲ್ಲತ್ತೆ.